everyone. My name is Mamta, combination Sociology and Optional English. Today's my topic is Indian Foreign Contribution Regulation Act. Indian Contribution Regulation Act ಎನಾಕ್ಟ್ ಆಗಿದ್ದು 2010 ಅಲ್ಲಿ. ಇದ್ರ ಮೀನಿಂಗ್ FCRA ಮೀನಿಂಗ್ ಏನು ಅಂತ ನೋಡೋದಾದ್ರೆ, ನಾವು ಫಾರಿನ್ ಇಂದ ಫಂಡ್ಸ್ ತಗೊಂತೀವಲ್ಲ, ಅದನ್ನ ನಾವು ಹೇಗೆ ರಿಸೀವ್ ಮಾಡಬೇಕು, ಮಿಸ್ಯೂಸ್ ಮಾಡಿದ್ರೆ ಹೇಗೆ ಅದನ್ನ ಯೂಸ್ ಮಾಡ್ಕೊಬೇಕು ಅನ್ನೋದು ಈ FCRA ಮೀನಿಂಗ್ ಹೇಳುತ್ತೆ. ಇದು 10 ಫೀಚರ್ಸ್ ಇದೆ. ಫೀಚರ್ಸ್ ಏನು ಅಂತ ನೋಡೋದಾದ್ರೆ, ರೆಗ್ಯುಲೇಷನ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್. ರೆಗ್ಯುಲೇಷನ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ ಅಂದ್ರೆ ನಾವು ಫಾರಿನ್ ಫಂಡ್ಸ್ ನಾವು ತಗೊಂತೀವಲ್ಲ, ಅದನ್ನ ಹೇಗೆ ನಾವು ರಿಸೀವ್ ಮಾಡ್ಬೇಕು, ಮತ್ತೆ ಮನಿನ ಹೇಗ್ ಕಂಟ್ರೋಲ್ ಮಾಡ್ಬೇಕು, ಅದನ್ನ ಹೇಗ್ ಯೂಸ್ ಮಾಡ್ಕೊಬೇಕು ಅನ್ನೋದು ಈ ಫಸ್ಟ್ ಪಾಯಿಂಟ್ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ರಿಜಿಸ್ಟ್ರೇಷನ್ ಅಂಡ್ ಪೀರಿಯಡ್ ಪರ್ಮಿಷನ್. ನಾವ್ ಇದನ್ನ ಫಾರಿನ್ ಇಂದ ಫಂಡ್ ನಾವ್ NGOs ಗೆಲ್ಲ ರಿಸೀವ್ ಮಾಡ್ಕೊಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಫಸ್ಟ್ ನಾವು ಪರ್ಮಿಷನ್ ತಗೋಬೇಕು. ಅಲ್ಲಿ ನಮ್ಗೆ ಅಪ್ರೂವಲ್ ಮಾಡಿದ್ರೆ ಮಾತ್ರ ನಾವು ಅದನ್ನ ಫಾರಿನ್ ಇಂದ ಫಂಡ್ಸ್ ತಗೊಳಕ್ಕೆ ಫಂಡ್ಸ್ ತಗೊಬಹುದು. ಇಲ್ಲ ಅಂದ್ರೆ ಅವ್ರ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ನಾವು NGOs ಗಾಗ್ಲಿ ಯಾವುದೇ ಎಜುಕೇಶನಲ್ ಡೆವಲಪ್ಮೆಂಟ್ ಗಾಗ್ಲಿ ಫಾರಿನ್ ಫಂಡ್ಸ್ ನ ನಾವು ತಗೊಳಕ್ ಸಾಧ್ಯ. ಮತ್ತೆ ಎಲಿಜಿಬಲ್ ಕ್ರೈಟೀರಿಯಾ. ಓನ್ಲಿ ಇದನ್ನ ಎಲಿಜಿಬಲ್ ಆರ್ಗನೈಸೇಷನ್ ಮಾತ್ರ ಇದನ್ನ ರಿಸೀವ್ ಮಾಡ್ಕೊಬೇಕು. ಯಾಕಂದ್ರೆ ಅವ್ರ ಫಾರಿನ್ ಅವ್ರದ್ದು ಏಮ್ಸ್ ಏನು ಅಂದ್ರೆ ಎಜುಕೇಶನಲ್ ಡೆವಲಪ್ಮೆಂಟ್, NGO ಡೆವಲಪ್ಮೆಂಟ್ ಎಲ್ಲ ಆಗ್ಬೇಕು ಅನ್ನೋದು ಅವ್ರ ಏಮು. ಓನ್ಲಿ ಇದನ್ನ ಆರ್ಗನೈಸೇಷನ್ಸ್, ಎಲಿಜಿಬಲ್ ಆರ್ಗನೈಸೇಷನ್ಸ್ ತಗೊಂಡ್ರೆ ಇವರು ಇದು ಡೆವಲಪ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಎಲಿಜಿಬಲ್ಸ್ ಅವ್ರು ಮಾತ್ರ ಇದನ್ನ ತಗೊಬೇಕು ಅನ್ನೋದು ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್. ಇದನ್ನ ಪೊಲಿಟಿಕಲ್ ಆಗ್ಲಿ, ನ್ಯಾಷನಲ್ ಆಂಟಿ ನ್ಯಾಷನಲ್ ವರ್ಕ್ ಆಗ್ಲಿ ಇದನ್ನ ಯೂಸ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಅವ್ರ ಇಂಟೆನ್ಷನ್ NGOsಗೆ ಮತ್ತೆ ಎಜುಕೇಶನಲ್ ಡೆವಲಪ್ಮೆಂಟ್, ಎಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ಅವ್ರ ಏಮ್ ಆಗಿರುತ್ತೆ. ಇದನ್ನ ಪೊಲಿಟಿಕಲ್ ಆಗಿ, ರೀಜನ್ ಆಗಿ, ಆಂಟಿ ನ್ಯಾಷನಲ್ ವರ್ಕ್ಗೆಲ್ಲ ಅದನ್ನ ಯೂಸ್ ಮಾಡ್ಕೊಬಾರ್ದು ಅಂತ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್. ಈ ಫಾರಿನ್ ಫಂಡ್ಸ್ ನ ನಾವು ಒಂದು ಸ್ಪೆಷಲ್ ಡಿಸೈನ್ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ನಮ್ಗೆ ಅದು ಸೇಫ್. ಮತ್ತೆ ಅವರು ನಾವು ಈ ತರ ಬೇಕು ಅಂದಾಗ ಅವರು ಕೊಡ್ತಾರೆ. ಇದನ್ನ ಅವ್ರು ಹೇಳೋ ಬ್ಯಾಂಕ್ ಅಲ್ಲಿ ನಾವ್ ಇಟ್ರೆ ನಮ್ಗೆ ಫಾರಿನ್ ಫಂಡ್ಸ್ ಇರೋದಕ್ಕೆ ಸೇಫ್ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಆನ್ಯುವಲ್ ರಿಟರ್ನ್ಸ್. ಇದನ್ನ ಇಯರ್ಲಿ ಒನ್ಸ್ ನಾವು ಅವ್ರಿಗೆ ಇವಾಗ NGOsಗೆ ಫಾರಿನ್ ಇಂದ ಫಂಡ್ಸ್ ಕೊಟ್ಟಿರ್ತಾರಲ್ವಾ, ಅದನ್ನ ಇಯರ್ಲಿ ಒನ್ಸ್ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕು. ಯಾವ್ದಕ್ ನಾವು ಎಷ್ಟೆಷ್ಟು ಕೊಟ್ಟಿದೀವಿ, ಇದಕ್ಕ ಇಷ್ಟು ಈ ಕೆಲಸ ಮಾಡಕ್ಕೆ ಇಷ್ಟ ಅಮೌಂಟ್ ನಾವ್ ಇಲ್ಲಿ ಇದ್ ಮಾಡಿದೀವಿ ಅಂತ ಅವ್ರಿಗೆ ನಾವು ರಿಪೋರ್ಟ್ಸ್ ನ ಆನ್ಯುವಲ್ ಇಯರ್ಲಿ ಒನ್ಸ್ ಅವರು ಬಂದು ರಿಪೋರ್ಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ರಿನಿವಲ್ ಅಂಡ್ ಸಸ್ಪೆನ್ಷನ್. ರಿನಿವಲ್ ಅಂಡ್ ಸಸ್ಪೆನ್ಷನ್ ಅಂದ್ರೆ 5 years ಒನ್ಸ್ ನಾವು ರಿನಿವಲ್ ಮಾಡಿಸ್ಬೇಕು. ಮತ್ತೆ ಸಸ್ಪೆನ್ಷನ್ ಆದ್ರೆ ನಾವು ಅವರು ಫಾರಿನ್ ಏನಾದ್ರು ನಾವು ರೂಲ್ಸ್ ಏನಾದ್ರು ಬ್ರೇಕ್ ಮಾಡಿದ್ರೆ ನಮ್ಗೆ ಅವರು ಫಂಡ್ಸ್ ನ ನಾವು ಇಲ್ಲಿ ನಮ್ಗೆ ಕೊಡಕ್ ಒಪ್ಪಲ್ಲ. ಯಾಕಂದ್ರೆ ಅವ್ರ ರೂಲ್ಸ್ ನ ನಾವು ಫಾಲೋ ಮಾಡ್ಬೇಕು. ಆ ತರ ಇದ್ರೆ ಮಾತ್ರ ಅವ್ರು ನಮ್ಗೆ ಫಂಡ್ಸ್ ನ NGOsಗೆಲ್ಲ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ನೆಕ್ಸ್ಟ್ ಪೆನಾಲ್ಟೀಸ್. ಅದೇ ನಾವೇನಾದ್ರೂ ಅವ್ರು ಕೊಡೋ NGOsಗೆ ಕೊಡ್ತಾರಲ್ಲ ಫಂಡ್ಸ್, ಅದನ್ನೇನಾದ್ರೂ ನಾವು ಮಿಸ್ಯೂಸ್ ಮಾಡ್ಕೊಂಡ್ರೆ, ಮತ್ತೆ NGOಗೆ ಅಂತ ನಾವು ಇಸ್ಕೊಂತಾರೆ ಒಂದೊಂದ್ ಇದ್ರಲ್ಲಿ. ಬಟ್ ಅವರು ಅದನ್ನ ಯೂಸ್ ಮಾಡ್ಕೊಳಲ್ಲ, ಬೇರೆದಕ್ಕ ಅದನ್ನ ಯೂಸ್ ಮಾಡ್ಕೊಳೋದ್ರಿಂದ ಅವರು ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಮತ್ತೆ ಗೌರ್ಮೆಂಟ್ ಇಂದ ಇದನ್ನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರು ಫಾರಿನ್ ಫಂಡ್ಸ್ ನ ಇಲ್ಲ ಅವ್ರ NGOಗೆ ಕೊಡಕ್ ಬಿಡಲ್ಲ. ಅವರು ಅದನ್ನ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಮಾನಿಟರಿಂಗ್ ಅಂಡ್ ಇನ್ಸ್ಪೆಕ್ಷನ್ಸ್. ನಾವು NGO ಫಂಡ್ಸ್ ಇಂದ ನಡೆಸ್ತಾ ಇದ್ರೆ ಗೌರ್ಮೆಂಟ್ ಬಂದು ನಮ್ಗೆ ಅಂದ್ರೆ ಬಂದು ಚೆಕ್ ಮಾಡ್ತಾರೆ, ಇವ್ರು ಹೇಗೆ ಫಂಡ್ಸ್ ನ ಯೂಸ್ ಮಾಡ್ಕೊಂತಿದ್ದಾರೆ, ಮತ್ತೆ NGO ಹೇಗ್ ನಡೆಸ್ತಿದ್ದಾರೆ ಅಂತ ಅವ್ರು ಬಂದು ಯಾವ ಟೈಮಲ್ಲಿ ಆದ್ರೂ ಬಂದು ಅವ್ರು ಚೆಕ್ ಮಾಡ್ಬೋದು. ನಾವು ಮಿಸ್ಯೂಸ್ ಮಾಡ್ಕೊಂಡ್ರೆ ಅವ್ರು ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಇದು ಅವ್ರು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು, ನಮ್ದೇ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಮೆಂಡ್ಮೆಂಟ್. ಇದನ್ನ ಇನ್ನು ಅಪ್ಡೇಟ್ ಮಾಡ್ಬೇಕು. ಮತ್ತೆ ಗೌರ್ಮೆಂಟ್ 2020 ಇದು ಇನ್ನು ಜಾಸ್ತಿ NGOsಗೆಲ್ಲ ಇನ್ನು ಜಾಸ್ತಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಎಲ್ಲ ಗೌರ್ಮೆಂಟ್ ಇಂದ 2020 ಅಮೆಂಡ್ಮೆಂಟ್ ಮಾಡ್ತಾರೆ. ಆಮೇಲೆ ಇದು ಕನ್ಕ್ಲೂಷನ್ ಅಂದ್ರೆ ಫಾರಿನ್ ಫಂಡ್ಸ್ ನಮ್ NGO ಬರೋದು ಅವ್ರು ಏಮ್ ಏನು ಅಂದ್ರೆ ಎಲ್ಲ NGOs ಡೆವಲಪ್ಮೆಂಟ್ ಆಗ್ಬೇಕು, ಮತ್ತೆ ಎಜುಕೇಶನಲ್ ಆಗ್ಲಿ, ಇನ್ನೊಂದು ಎಲ್ಲಾ ಆಕ್ಟಿವಿಟೀಸ್ ಆಗ್ಲಿ ಎಲ್ಲ ಜಾಸ್ತಿ ಇಂಪ್ರೂವ್ ಆಗ್ಬೇಕು ಅನ್ನೋದು ಫಾರಿನರ್ಸ್ ಫಂಡ್ಸ್ ಕೊಡ್ತಾರಲ್ಲ ಅವ್ರ ಅಭಿಪ್ರಾಯ. ಥ್ಯಾಂಕ್ ಯು.